ಕನ್ನಡ ಚಿತ್ರರಂಗದಿಂದ ಗಾಯಕ ಸೋನು ನಿಗಮ್ ಬ್ಯಾನ್ ಆಗ್ತಾರ. ಕನ್ನಡಿಗರ ರೋಷಾಗ್ನಿಯ ಬೆನ್ನಲ್ಲೇ ಸೋನು ನಿಗಮ್ ಮೇಲೆ ಕ್ರಮವನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೆಲವೇ ಕ್ಷಣಗಳಲ್ಲಿ ಫಿಲ್ಮ್ ಚೇಂಬರ್ನಲ್ಲಿ ತುರ್ತು ಸಭೆಯನ್ನು ಕರೆಯಲಾಗಿದೆ. ಸಭೆಯಲ್ಲಿ ಸೋನು ನಿಗಮ್ ಬ್ಯಾನ್ ಮಾಡುವ ಬಗ್ಗೆ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ಮೀಟಿಂಗ್ನಲ್ಲಿ ಸಂಗೀತ ಸಂಯೋಜಕರು, ನಿರ್ದೇಶಕರು ಕೂಡ ಭಾಗಿಯಾಗಲಿದ್ದಾರೆ. ಸೋನು ನಿಗಮ್ ಅವರ ಆ ಒಂದು ವರ್ತನೆ, ಪಶ್ಚಾತ್ತಾಪ ಇಲ್ಲದೇ ಇರತಕ್ಕಂಥ ವರ್ತನೆ, ಮತ್ತು ಅವರು ಒಂದು ವಿಡಿಯೋನಲ್ಲಿ ಒಂದು ಇದನ್ನು ಹರಿದು ಬಿಟ್ಟಿರ್ತಕ್ಕಂಥದ್ದು ಮತ್ತಷ್ಟು ಮಗದಷ್ಟು ಕನ್ನಡ ಪರ ಸಂಘಟನೆಯವ್ರನ್ನಾಗ್ಬೋದು, ಚಿತ್ರರಂಗದ ವ್ಯಕ್ತಿಗಳನ್ನಾಗ್ಬೋದು ಕೆಳಿಸಿರ್ತಕ್ಕಂಥದ್ದು ಅಕ್ಷರಾಂಶ ಸತ್ಯ. ಆದರೆ ಇವತ್ತಿನ ತೀರ್ಮಾನ ಏನು, ಇವತ್ತು ವಾಣಿಜ್ಯ ಮಂಡಳಿಯಲ್ಲಿ ಈಗ ತೀರ್ಮಾನ ತೊಗೊತಾ ಇದ್ದೀವಿ, ಆ ತೀರ್ಮಾನದ ಆಧಾರದ ಮೇಲೆ ಎಲ್ಲ ಅಂಗಸಂಸ್ಥೆಯವರನ್ನು ನಾವು ಗಣನೆಗೆ ತಗೊಂಡು ಒಂದು ಅಂತಿಮವಾಗಿ ತೀರ್ಮಾನವನ್ನು ತಗೊಳ್ಳೇಬೇಕು. ಅವರ ಒಂದು ಈ ದುರ್ವರ್ತನೆ ಮತ್ತು ಏನು ಈ ಭಾವನೆಗಳನ್ನು ಕೆರಳಿಸ್ತಕ್ಕಂಥದ್ದು ಮತ್ತು ಭಾಷೆಯ ಮೇಲೆ ಅವರು ಮಾಡಿರ್ತಕ್ಕಂಥ ಇದೆಲ್ಲವಕ್ಕೂ ಒಂದು ನಿರ್ದಿಷ್ಟವಾಗಿ ಇನ್ನೊಂದು 1.5 ಗಂಟೆ 2 ಗಂಟೆ ಒಳಗಡೆ ಒಂದು ತೀರ್ಮಾನಕ್ಕೆ ಬರ್ತೀವಿ ಮೇಡಮ್. ಈಗ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸ್ಗಳನ್ನು, ಅಂದರೆ ಈಗ ನಾವು ಆಮೇಲೆ ಕೆಲವು ನಿರ್ದೇಶಕರುಗಳು ಮತ್ತು ದೊಡ್ಡ ದೊಡ್ಡ ನಿರ್ಮಾಪಕರುಗಳು, ಹಾಗೆ ಮಾಜಿ ಅಧ್ಯಕ್ಷರುಗಳು, ಪ್ರತಿಯೊಬ್ಬರೂ ಕೂಡ ನಾವು ಇವತ್ತಿನ ದಿವಸ ಆಹ್ವಾನಿಸಿದ್ದೀವಿ. ವಾಣಿಜ್ಯ ಮಂಡಳಿನಲ್ಲಿ ಆ ಒಂದು ಅಂತಿಮವಾಗಿ ಒಂದು ತೀರ್ಮಾನ ತೊಗೋಬೇಕು. ಯಾಕಂದರೆ ಎಲ್ಲ ಅಂಗಸಂಸ್ಥೆಯವ್ರನ್ನ ನಾವು ಗಣನೆಗೆ ತಗೊಂಡೇ ಮಾಡಬೇಕಾದಂಥ ವಿಚಾರ ಇರೋದು. ಗಾಯಕ ಸೋನು ನಿಗಮ್ಗೆ ಪೊಲೀಸ್ ನೋಟಿಸ್ ಹೋಗಿದೆ. ಅವಲಹಳ್ಳಿ ಪೊಲೀಸರಿಂದ ನೋಟಿಸ್ ನೀಡಲಾಗಿದೆ. ಸೋನು ನಿಗಮ್ಗೆ ನೋಟಿಸ್, 1 ವಾರದಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನು ಕೊಡಲಾಗಿದೆ. ಕಾರ್ಯಕ್ರಮ ಆಯೋಜಕರಿಗೂ ಕೂಡ ನೋಟಿಸ್ ನೀಡೋದಕ್ಕೆ ಸಿದ್ಧತೆ ಆಗಿದೆ. ಕನ್ನಡ ಹಾಡು ಕೇಳಿದ್ದಕ್ಕೆ ಪಹಲ್ಗಾಮ್ ದಾಳಿ ಅಂತ ಸೋನು ನಿಗಮ್ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ಸೋನು ನಿಗಮ್ ವಿರುದ್ಧ ಕನ್ನಡ ಸಂಘಟನೆಗಳು ದೂರನ್ನು ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಇನ್ನು ಕಾರ್ಯಕ್ರಮ ಆಯೋಜಕರಿಗೂ ಕೂಡ ಈ ಬಗ್ಗೆ ನೋಟಿಸ್ ನೀಡುವಂತಹ ಹಿನ್ನೆಲೆಯಲ್ಲಿ ಸಿದ್ಧತೆಗಳಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.